ಇವತ್ತಿಗೆ ನಮ್ಮ ಮಿನುಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ ಕ್ಯೂಟ್ ಅಂಡ್ ಸಿಂಪಲ್ ಫೋಟೋಶೂಟ್ ನಡೆಯುತ್ತೆ. ಹಲೋ ಎಲ್ರಿಗೂ ವೆಲ್ಕಮ್ ಟು ಮಿನು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಮ್ಮ ಮಿನು ಬೆಳಗ್ಗೆನೆ ಎದ್ದು ಆರಾಮಾಗಿ ಆಟಾಡ್ತಾ ಇರ್ತಾನೆ. ನಾನು ಎದ್ದೇಳೋಕ್ ಮುಂಚೆನೆ. ನಂತರ ಅವ್ನು ಎದ್ದಿದ ತಕ್ಷಣ ಮೊದಲು ಮಾಡೋ ಕೆಲಸನೇ ಬಿಸ್ಲಿಗೆ ಕರ್ಕೊಂಡು ಹೋಗ್ತೀನಿ. ಮಿನಿಮಮ್ 30 to 45 ಮಿನಿಟ್ಸ್ ಬಿಸಿಲಲ್ಲಿ ಇಬ್ರು ಕೂಡ ಸುತ್ತಮುತ್ತ ಗಾಡಿಗಳು, ಗಿಡ ಮರಗಳು, ಬೆಟ್ಟನ ನೋಡ್ಕೊಂಡು ಆರಾಮಾಗಿರ್ತೀವಿ. ಅವನಿಗಂತೂ ಮನೆ ಒಳಗಡೆ ಕೂಡ ಆಗ್ತಂಗೆ ಆಗ್ಬಿಡಿರುತ್ತೆ. ಬೆಳಗ್ಗೆ ಟೈಮ್ ಅವ್ನಿಗೆ ಬಿಸಿಲು ತೋರ್ಸಕ್ ಕರ್ಕೊ ಬಂದ್ಬಿಟ್ರೆ ಅದೇ ಖುಷಿ. ಅವ್ನಿಗೆ ಹೋಗೋ ಬರೋ ಗಾಡಿಗಳನ್ನೆಲ್ಲ ಕಣ್ ಮಿಟಕ್ಸ್ತಿರೋ ರೀತಿಯಲ್ಲಿ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಮನೆ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ಟಾಯ್ಸ್ ಕೊಟ್ಬಿಟ್ಟು ಆಟ ಆಡೋದಕ್ಕೆ ಪ್ಲೇ ಮ್ಯಾಟ್ ಮೇಲೆ ಹಾಕ್ಬಿಡ್ತೀನಿ. ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಹಾಲು ಕುಡಿದು ಅವನೇ ದಬ ಹಾಕೊಂಡು ಮಲ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಮೀನು ನಾನು ಇಬ್ರು ಲೇಟಾಗಿ ಎದ್ದಿದ್ದ ಕಾರಣ ಅವ್ನಿಗೆ ಸ್ನಾನ ಮಾಡ್ಸೋಕ್ಕಾಗಿರಲಿಲ್ಲ. ಅವ್ನು ಇವತ್ತು 5 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ ಅವ್ನಿಗೆ ಫೋಟೋಶೂಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಸಂಜೆ ಮಾಡ್ಸೋಣ ಅಂತ ಹೇಳಿ ಸಂಜೆ ಅವ್ನು ಎದ್ದಿದ ತಕ್ಷಣನೇ ಆಯಿಲ್ ಮಸಾಜ್ ಮಾಡ್ದು. ಆಯಿಲ್ ಮಸಾಜ್ ಮಾಡೋದೇನೋ ಚೆನ್ನಾಗಿ ಮಾಡಿಸ್ಕೊಂಡ್ಬಿಡ್ತಾನೆ. ಸ್ನಾನ ಮಾಡಿಸೋದೆ ನಮಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಯಾವಾಗಲೂ ಸ್ನಾನ ಮಾಡಿಸೋದಕ್ಕೆ ರೋದನೆ ಮಾಡಿ ಮಡಗ್ತಾನೆ. ಸ್ನಾನ ಆಗಿದ ತಕ್ಷಣ ಅವನ್ನ ಮಲಗಿಸ್ಬಿಟ್ಟು 5 ಮಂತ್ಸ್ ಫೋಟೋಶೂಟ್ಗೆ ಥೀಮ್ ರೆಡಿ ಮಾಡಿಕೊಂಡು ಅವನ್ನ ಎದ್ದೇಳ್ಸೋಣ ಅಂತ ಹೋದ್ರೆ ಬೇರೆ ಟೈಮಲ್ಲಿ ಸ್ವಲ್ಪ ಸಣ್ಣ ಸೌಂಡ್ ಮಾಡಿದ್ರು ಬೇಗ ಎದ್ಬಿಡ್ತಾನೆ. ಆದರೆ ಈಗ ಬೆಡ್ಶೀಟ್ ತೆಗೆದು ಅವನ್ನ ಅಂತಳ್ಳಾಡಿದ್ರು ಎದ್ದೇಳಲಿಲ್ಲ. ಕಷ್ಟ ಬಿದ್ದು ಹೇಗೋ ಎದ್ದೇಳಿಸ್ತೆ. ಟೈಮ್ ಬೇರೆ ಆಗ್ಬಿಟ್ಟಿತ್ತು, 8 ಗಂಟೆ ಆಗಿದ್ದರಿಂದ ಅವನ್ನ ಎದ್ದೇಳಿಸಿ ಅವನ್ನ ಡ್ರೆಸ್ಅಪ್ ಮಾಡಿ ಅವನ್ನ ರೆಡಿ ಮಾಡೋ ಅಷ್ಟರಲ್ಲೇ ನಮಗೆ ಸಾಕಾಗೋಯ್ತು. ಅವ್ರ ಅಜ್ಜಿ ಅಂತೂ ತಲೆ ಕಟ್ಟೋದಕ್ಕೆ ಸಾಹಸನೆ ಮಾಡಿಬಿಟ್ರು. ತಲೆ ಕಟ್ಟಿಸ್ಕೊಳ್ದಂಗೆ ಅವನು ಆಟ ಮಾಡ್ತಾ ಇದ್ದ. ನಮ್ಮಮ್ಮ ಕಟ್ ತಲೆ ಬಿಡ್ತಾ ಇರಲಿಲ್ಲ. ನಂತರ ತಲೆಗೂ ಕಟ್ಬಿಟ್ಟು ಅವನ್ನ ಸೀರೆ ಮೇಲೆ ಮಲಗಿಸಿದ್ರೆ ಥೀಮ್ನೇ ಹಾಳು ಮಾಡಿಬಿಟ್ಟ. ಮತ್ತೆ ಅದನ್ನ ರೆಡಿ ಮಾಡಿಬಿಟ್ಟು ಒಂದು ಫೋಟೋ ತೆಗಿಯೋ ಅಷ್ಟರಲ್ಲಿ ಹಬ್ಬ ಸಾಕಾಗೋಯ್ತು. ಆದರೂ ಕೂಡ ಕಷ್ಟವಿದ್ದು ಮಿನುದು ಹೇಗೋ ಫೋಟೋಶೂಟ್ ಮುಗಿಸಿ ಹಾಕಿದ್ವಿ. ಹೇಗಿತ್ತು ಈ ಸಿಂಪಲ್ ಥೀಮ್ ಮತ್ತು ನಮ್ಮ ಇನ್ನೂ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಫೋಟೋಶೂಟ್ ಎಲ್ಲ ಆದಮೇಲೆ ಅವನ್ನ ಡ್ರೆಸ್ಅಪ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸೋ ಅಷ್ಟರಲ್ಲ ಟೈಮ್ ಆಗೋಯ್ತು. ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಇನ್ನೂಗೆ 5 ಮಂತ್ಸ್ ಹೇಗೆ ಕಂಪ್ಲೀಟ್ ಆಯಿತು ಅನ್ನೋದು ಸಹ ಗೊತ್ತಿಲ್ಲ. ಯಾಕಂದರೆ ದಿನ ಅಷ್ಟು ಫಾಸ್ಟಾಗಿ ಕಳೀತಾ ಇದೆ. ಜೊತೆಗೆ ಅವನು ಕೂಡ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದಾನೆ. ಅವ್ನು ಬೆಳೀತಾ ಬೆಳೀತಾ ಸಿಕ್ಕಾಪಟ್ಟೆ ಆಟ ಕಲ್ತಿದ್ದಾನೆ. ಸಿಕ್ಕಾಪಟ್ಟೆ ಚೇಷ್ಟೆನೂ ಮಾಡ್ತಾನೆ. ಇದೆಲ್ಲ ಪ್ರಿಷಿಯಸ್ ಮೂಮೆಂಟ್ಸ್ ಆಗಿದ್ರು ನನಗಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಾ ಇದೆ. ಆದರೂ ಕೂಡ ತಡ್ಕೊಳ್ಳೇಬೇಕು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ನಮ್ಮ ಇನ್ನು 5 ಮಂತ್ಸ್ ಫೋಟೋಶೂಟ್ ಮತ್ತೆ ಯಾವ ತರ ಕಂಟೆಂಟ್ ಬೇಕು ಅಂತ ಹೇಳಿ ನಮಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.